ಪ್ರೀತಿಯ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ನಿಮ್ಮ ದೈಹಿಕ ಶಿಕ್ಷಕನ ನಮಸ್ಕಾರಗಳು. ಮಕ್ಕಳೇ, ಕಳೆದ ಒಂದು ತರಗತಿಯಲ್ಲಿ ನಾವು ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಹೇಳಿದ್ವಿ. ಆ ಚಾಪ್ಟರ್ ಮುಕ್ತಾಯವಾಯಿತು. ಈಗ ನೆಕ್ಸ್ಟ್ ಗುಂಪು ಆಟಗಳಲ್ಲಿ ಬರ್ತಕ್ಕಂತಹ ಒಂದು ಆಟವಾದಂತಹ ಬಾಸ್ಕೆಟ್ಬಾಲ್ ಬಗ್ಗೆ ಇವತ್ತು ಅಧ್ಯಯನ ಮಾಡೋಣ. ಮಕ್ಕಳೇ, ಗುಂಪು ಆಟಗಳು ಅಂತಂದ್ರೆ ನಿಮಗೆ ಗೊತ್ತಿದೆ. ವಾಲಿಬಾಲು, ಬಾಸ್ಕೆಟ್ಬಾಲು, ಹ್ಯಾಂಡ್ಬಾಲು, ಹಾಕಿ, ಫುಟ್ಬಾಲ್, ಕಬಡ್ಡಿ, ಖೋಖೋ, ಕ್ರಿಕೆಟ್ ಇವೆಲ್ಲವು. ಅದರಲ್ಲಿ ಬಾಸ್ಕೆಟ್ಬಾಲ್ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಒಂದು ಆಟ. ಇದರಲ್ಲೂ ಸಮೇತ ಉತ್ತಮ ರನ್ನಿಂಗು, ಡ್ರಿಬ್ಲಿಂಗು, ಜಂಪಿಂಗು, ಶೂಟಿಂಗು ಎಲ್ಲವೂ ಸಮೇತ ಆಟವನ್ನು ಒಳಗೊಂಡಿದೆ. ಆದರೆ ಕಡಿಮೆ ಪ್ರಮಾಣ ಆಟಗಾರ ಸಂಖ್ಯೆ ಬಹಳ ಕಡಿಮೆ ಇದೆ. ಸೊ ಈ ಆಟದ ಒಂದು ಇತಿಹಾಸ, ಒಂದು ಹಿನ್ನೆಲೆ ಸ್ವಲ್ಪ ಸಿಂಹಾವಲೋಕನ ಮಾಡೋದಾದ್ರೆ, ಯಾಕಂದ್ರೆ ನೀವು ಕಳೆದ ಒಂದು ತರಗತಿಯಲ್ಲಿ 8ನೇ ತರಗತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ನೀವು ಈ ಒಂದು ಆಟದ ಬಗ್ಗೆ, ಅಂದ್ರೆ ನಾವು ವಿದ್ಯಾಗಮ ಅಂತ ಸಂದರ್ಭದಲ್ಲಿ ನಿಮಗೆ ವಿಷಯವನ್ನ ಬೋರ್ಡ್ ಸಿಗ್ಲಿಲ್ಲ, ನಾವು ಎಲ್ಲೋ ಗುಂಪು ಇದರಲ್ಲಿ ನಾವು ಮಾಡಿದ್ವಿ. ಸೊ ಇದ್ರ ಬಗ್ಗೆ ಸ್ವಲ್ಪ ವಿಷಯವನ್ನು ತಿಳಿಯೋದಾದ್ರೆ, ಬಾಸ್ಕೆಟ್ಬಾಲ್ ಆಟವನ್ನು ಒಳಾಂಗಣ ಮತ್ತು ಹೊರಾಂಗಣ ಎರಡರಲ್ಲೂ ಆಡುವಂತಹ ಆಟ. ಈ 1ನೇ ತರಗತಿಯಲ್ಲಿ ಇದು ಒಳಾಂಗಣ ಆಟನೂ ಹೌದು ಮತ್ತು ಹೊರಾಂಗಣ ಆಟನೂ ಹೌದು. ಇಂಡೋರ್ ಗೇಮ್ಸ್ ಮತ್ತು ಔಟ್ಡೋರ್ ಗೇಮ್ಸ್ ಅಂತ ನಾವು ಏನ್ ಹೇಳ್ತೀವಲ್ಲ, ಸೊ ಹಾಗೆ ಹೊರಾಂಗಣ ಆಟನೂ ಹೌದು ಬಾಸ್ಕೆಟ್ಬಾಲ್, ಮತ್ತು ಹೊರಾಂಗಣ ಆಟವೂ ಹೌದು ಮಕ್ಕಳೇ. ಈ ಒಂದು ಆಟ ಸ್ಪರ್ಧಾತ್ಮಕ ಮಾತ್ರವಲ್ಲದೆ ಮನರಂಜನೆಯಾಗಿಯೂ ಆಡಲಾಗುತ್ತದೆ. ಸ್ಪರ್ಧೆ ಅಂದ್ರೆ ಕಾಂಪಿಟೇಷನ್ ಅಲ್ಲದೆ ಎಂಟರ್ಟೈನ್ಮೆಂಟ್ಗೆ ಡ್ರಿಬ್ಲಿಂಗ್ ಮಾಡೋದ್ರ ಮುಖಾಂತರ ಅಥವಾ ಒಂದು ರಿಕ್ರಿಯೇಷನ್ ಗೇಮ್ ಆಗಿ ಸಮೇತ ನಾವು ಬಾಲ್ ರೋಲಿಂಗ್ ರಿಲೇ, ಡ್ರಿಬ್ಲಿಂಗ್ ರಿಲೇ, ರನ್ನಿಂಗ್ ರಿಲೇ, ಬ್ಯಾಕ್ವರ್ಡ್ ರನ್ನಿಂಗ್ ರಿಲೇ ಇವೆಲ್ಲ ಮಾಡ್ತೀವಲ್ಲ. ಸೊ ರಿಕ್ರಿಯೇಷನ್ ಮನೋರಂಜನೆಗಾಗಿ ಆಡಲಾಗುತ್ತದೆ. ಸ್ಪರ್ಧೆಗಾಗಿ ಆಡುವುದಾದರೆ ನಿಯಮಬದ್ಧವಾಗಿ ನಿರ್ದಿಷ್ಟ ಒಂದು ಅಂಕಣದಲ್ಲಿ ಒಂದು ನಿಯಮಿತವಾಗಿ ಕಾಲಾವಧಿಯಲ್ಲಿ ಇದನ್ನ ಆಡಲಾಗುತ್ತದೆ. ಇಲ್ಲದಿದ್ದಲ್ಲಿ ಸೂಕ್ತ ಮಾರ್ಪಾಡುಗಳೊಂದಿಗೆ ಈ ಆಟವನ್ನು ಮಾಡಬೇಕು. ಸ್ಪರ್ಧಾತ್ಮಕ ಆಡೋದಾದ್ರೆ ಒಂದು ಸಮಯ ಇದೆ, ಒಂದು ಸ್ಥಳ ಇದೆ, ಒಂದು ರೂಲ್ಸ್ ಅಂತಕ್ಕಂಥದ್ದಿದೆ, ಒಂದು ನಿಯಮ ಇದೆ. ಆ ಒಂದು ಸಮಯದೊಳಗೆ ಯಾರು ಅತಿ ಹೆಚ್ಚು ಬಾಸ್ಕೆಟ್ಗೆ ಹಾಕ್ತಕ್ಕಂಥ ಒಂದು ಕೌಶಲವನ್ನು ಯಾವ ಟೀಮ್ ಒಳಗೊಂಡಿದೆ ಅದು ವಿಜಯಿ ತಂಡ ಅಂತ ಹೇಳ್ತೀವಿ. ಈ ಆಟ ಪ್ರಮುಖವಾಗಿ 5 ಕ್ರೀಡಾಪಟು ಒಳಗಾಡ್ತಕ್ಕಂಥ 5 ಜನ ಆಟಗಾರರನ್ನು ಒಳಗೊಂಡಿದೆ. 5 ಜನ ಆಟಗಾರರು ಇರ್ತಕ್ಕಂಥ 2 ತಂಡಗಳ ಮಧ್ಯೆ ಈ ಒಂದು ಆಯತಾಕಾರದ ಒಂದು ಅಂಕಣದಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನ ಆಡಲಾಗುತ್ತದೆ. ನಿರ್ದಿಷ್ಟ ನಿಯಮಗಳನ್ನು ಪಾಲಿಸುವುದರೊಂದಿಗೆ ಈ ಒಂದು ಗಾಳಿಯಲ್ಲಿ ತುಂಬಿದ ಒಂದು ಚೆಂಡನ್ನು ನೆಲಕ್ಕೆ ಸಮಾನಾಂತರವಾಗಿ ಬಾಸ್ಕೆಟ್ ಏನು ರಿಂಗ್ ಇದೆಯಲ್ಲ, ಆ ಬಾಸ್ಕೆಟ್ಗೆ ಈ ಒಂದು ಬಾಸ್ಕೆಟ್ಗೆ ಹಾಕ್ಬೇಕಪ್ಪ. ನೆಲದಿಂದ ಇದೆಯಪ್ಪ ಅಂತಂದ್ರೆ, ಇಲ್ಲಿಂದ ನೆಲದಿಂದ ಗ್ರೌಂಡ್ ಇಂದ ಈ ಒಂದು ಬಾಸ್ಕೆಟ್ಗೆ ಎಷ್ಟು ಇದೆಯಪ್ಪ ಅಂತಂದ್ರೆ 3.05 ಮೀಟರ್ ಎತ್ತರ ಇರ್ತದೆ. ಅಡಿ 3.05 ಮೀಟರ್ ಎತ್ತರದಲ್ಲಿ ಇರ್ತದೆ. ಈ ನೆಟ್ ರಿಂಗ್ ಒಳಗೆ ಹಾಕಿರ್ತಕ್ಕಂಥ ಒಂದು ರಿಂಗ್ ನೆಟ್ ಇರ್ತದೆ ಮಕ್ಕಳು. ಇದಕ್ಕೆ ಒಂದು ನೆಟ್ ಇರ್ತದೆ. ಈ ರಿಂಗ್ ಒಳಗೆ ನಾವು ಬಾಲ್ ಅನ್ನು ನಾವೇನ್ ಮಾಡ್ತೀವಿ, ಬಲೆಯಲ್ಲಿ ಹಾಕ್ತೀವಿ. ಒಂದು ರಿಂಗ್ ಅಲ್ಲಿ ಇದು ಹಾಕ್ತಕ್ಕಂಥದ್ದು. ಅದು ಬೋರ್ಡು ರಿಬೌಂಡಿಂಗ್ ಆಗಿ ಆಕ್ರಮಣಕರ ಆಟಗಾರರು, ರಕ್ಷಣಾತ್ಮಕ ಆಟಗಾರರು ಇದೆಲ್ಲ ಸಮೇತ ಅಫೆನ್ಸಿವ್ ಮತ್ತು ಡಿಫೆನ್ಸಿವ್ ಪ್ಲೇಯರ್ ಇದ್ದಾರೆ. ಡಿಫೆನ್ಸಿವ್ ಪ್ಲೇಯರ್ ಅಂತ ಅಂದ್ರೆ ರಕ್ಷಣೆ ಮಾಡ್ತಕ್ಕಂಥದ್ದು, ಆಕ್ರಮಣ ದಾಳಿ ಮಾಡ್ಕೊಂಡು ಬಂದು ಬಾಸ್ಕೆಟ್ ಹಾಕ್ತಕ್ಕಂಥದ್ದು. ಈ ರೀತಿ ಆಟ ಅಂತಂದ್ಬಿಟ್ಟು ನಿಮಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ಹಿನ್ನೆಲೆ ಹೇಳ್ಬೇಕಪ್ಪ ಅಂತಂದ್ರೆ, ಈ ಕ್ರೀಡೆಯನ್ನ
ಅಮೆರಿಕ ದೇಶದವರು ಕಂಡುಹಿಡಿದ್ರು. ವಾಲಿಬಾಲ್ ಸಮೇತ ಅಮೆರಿಕ ದೇಶದವರೇ ಕಂಡುಹಿಡಿದ್ರು. ಇದನ್ನು ಸಮೇತ ಅಮೆರಿಕ ದೇಶದವರೇ ಕಂಡುಹಿಡಿದ್ರು. ಯಾರಪ್ಪ ಅಂತ ಅಂದ್ರೆ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು. ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅಮೆರಿಕಾದ YMCA ಒಂದು ಶಿಕ್ಷಣ ಮಹಾವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಪ್ರೊಫೆಸರ್, ತರಬೇತಿದಾರರು ಅಂದ್ರೆ ಕೋಚ್ ಅಂತ ಏನ್ ಕರಿತಾರೋ ತರಬೇತಿದಾರರಾಗಿರ್ತಾರೆ YMCA ಅವರು. ಪ್ರಪ್ರಥಮವಾಗಿ ಈ ಅಮೆರಿಕ ದೇಶದವರಾದಂತಹ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ಬಾಸ್ಕೆಟ್ ಬಾಲ್ ಆವಿಷ್ಕರಣ ಮಾಡಿದರು. ಎಷ್ಟರಲ್ಲಪ್ಪ ಅಂದ್ರೆ 1891ರಲ್ಲಿ. ಅದೇ ಶಾಲೆಯ ದೈಹಿಕ ಶಿಕ್ಷಣ ಮಹಾನಿರ್ದೇಶಕರಾದಂತಹ ಡಾಕ್ಟರ್ ಲೂಥರ್ ಗ್ಯೋಲಿಕ್ ಅವರು ನಿರ್ದೇಶನ ಪ್ರಕ್ರಿಯೆಯಾಗಿ ಈ ಕ್ರೀಡೆಯನ್ನ ರೂಪಿಸಲಾಯಿತು. ಇಲ್ಲಿ ಕಂಡಿರ್ತಕ್ಕಂಥ ಪಿತಾಮಹ ಅಂತಂದ್ರೂ ತಪ್ಪಾಗಲ್ಲ. ಅದು ಯಾರು? ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು. ಹೀಗೆ ಪ್ರಪ್ರಥಮವಾಗಿ ಈ ಆಟ 1930 ನೈಸ್ಮಿತ್ ಅವರು ಆವಿಷ್ಕರಿಸಿದಂತಹ ಒಂದು ಬಾಸ್ಕೆಟ್ಬಾಲ್ ಕ್ರೀಡೆ ಪ್ರಥಮ ಬಾರಿಗೆ ಅಧಿಕೃತವಾಗಿ 1892ರಲ್ಲಿ YMCA ವ್ಯಾಯಾಮ ಮಂದಿರದಲ್ಲಿ ಆಡ್ತಾರೆ. ಅದು 9 ಆಟಗಾರರನ್ನೊಳಗೊಂಡ 2 ತಂಡಗಳ ಮಧ್ಯೆ, 9 ಜನ ಆಟಗಾರರಿರ್ತಕ್ಕಂಥ 2 ತಂಡಗಳ ಮಧ್ಯೆ ನಡೀತದೆ. ಆಗ ಆ ಒಂದು ಪಂದ್ಯಾಟದಲ್ಲಿ 1 ಅಂಕದೊಂದಿಗೆ ಕೊನೆಗೊಳ್ಳುತ್ತೆ. ಅಂದ್ರೆ ಅಂಕ ಗಳಿಸಬೇಕಾದ್ರೆ ಸುಮಾರು 25 ಅಡಿ ದೂರದಿಂದ ಆ ಬಾಸ್ಕೆಟ್ ಬಾಲ್ಗೆ ಹಾಕ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅವತ್ತಿನ ರೂಲ್ಸ್, ಯಾವುದು 1892ರ ಒಂದು ರೂಲ್ಸ್ ಆಗಿತ್ತು. ಆದ್ರೆ ಈಗ ಪ್ರಸ್ತುತ ಅಂಕಣ ಅವತ್ತೇನಿತ್ತಲ್ಲ ಅದರ ಅರ್ಧದಷ್ಟಿದೆ. ಇವತ್ತು ಅರ್ಧದಷ್ಟು ಅಂತಂದ್ರೆ ಅಂಕಣ ಬಂದಂತ ಸಂದರ್ಭದಲ್ಲಿ ನಿಮಗೆ ಹೇಳ್ತೀನಿ ಮಕ್ಕಳೇ. ಇದು ಪ್ರಥಮವಾಗಿ ಈ ಒಂದು ಆಟ ಒಲಿಂಪಿಕ್ಸ್ಗೆ ಸೇರ್ಪಡೆ ಆಗುತ್ತೆ. ಅದು ಯಾವ 1932ರ ಅಮೆರಿಕದ ಆಹ್ವಾನಿತ ಮಹಾವಿದ್ಯಾಲಯ ರಾಷ್ಟ್ರ ಮಟ್ಟದ ಪಂದ್ಯಾಟಕ್ಕೆ ಚಾಲನೆ ಸಿಗುತ್ತೆ. ಅಲ್ಲಿ ನ್ಯಾಷನಲ್ ಕಾಲೇಜಿಯೇಟ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಂತಕ್ಕಂಥ NCAA ಒಂದು ಪಂದ್ಯಾವಳಿಗಳು ಆ ಸಮಯದಲ್ಲಿ ಪ್ರಾರಂಭವಾಗ್ತವೆ. ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ NBA ಅಂತಕ್ಕಂಥ 1946 ಅಮೆರಿಕದಲ್ಲಿ ರಚನೆ ಆಗುತ್ತೆ. 1946ರಲ್ಲಿ NBA ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತಕ್ಕಂಥದ್ದು ಅಮೆರಿಕದಲ್ಲಿ ರಚನೆ ಆಗುತ್ತೆ. ಈ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನ ಪ್ರಪ್ರಥಮ ಬಾರಿಗೆ 1936ರಲ್ಲಿ ಬರ್ಲಿನ್ ಒಲಿಂಪಿಕ್ ನಲ್ಲಿ ಸೇರ್ಪಡಿಸಲಾಯಿತು. ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸೇರ್ಪಡಿಸಲಾಯಿತು ಅಂತ ನಿಮಗೆ ಹೇಳಿದ್ರು. ಎಷ್ಟು ಇದು ಒಂದು ಇತಿಹಾಸದಾದ್ರೆ ಅಂಕಣದ ಒಂದು ಪರಿಚಯ ಮಾಡೋದಾದ್ರೆ ಈ ತರ ಒಂದು 2 ಬದಿಯ ಗೆರೆಗಳು ಅಂದ್ರೆ ಸೈಡ್ ಲೈನ್ ಅಂತ ಒಂದು ಆಯತಾಕಾರದಿಂದ ಕೂಡಿರ್ತಕ್ಕಂಥ ಅಂಕಣ ಬದಿಯ ಗೆರೆಯನ್ನು ಒಳಗೊಂಡಿರ್ತದೆ. ಈ ಬದಿಗೆರೆಗಳು ಎಷ್ಟು ಮೀಟರ್ ಅಂತಂದ್ರೆ 28 ಮೀಟರ್, 28 ಮೀಟರ್ ಉದ್ದ, 15 ಮೀಟರ್ ಅಗಲ. ಇಪ್ಪತ್ತೆಂಟರಿಗೆ ಅರ್ಧ ಅಂತಂದ್ರೆ 14 ಮೀಟರ್. ಇಲ್ಲಿ ಒಂದು ಹಾಫ್ ಕೋರ್ಟ್ ಆಗುತ್ತೆ. ಇದೊಂದು ತ್ರಿಜ್ಯ ಇದೆ. ಈ ತ್ರಿಜ್ಯ ಬಂದ್ಬಿಟ್ಟು 1.38 ಅಂತಕ್ಕಂಥದ್ದು ಒಂದು 1.20 ಮೀಟರ್ ಒಳಗೆ ಹೋಗ್ತಕ್ಕಂಥ ನೆಟ್ಟಿಗೆ ಇರ್ತಕ್ಕಂಥದ್ದು. ತ್ರಿಜ್ಯ
ಸೊ 1.3 ಇಂದ ಈ ತರ ಹೀಗೆ ಒಂದು ಸರ್ಕಲ್ ಇರುತ್ತೆ. ಅದನ್ನ ಇಲ್ಲಿಂದ ಇಲ್ಲಿ ಬಂದ್ಬಿಟ್ಟು 3.6 ಮೀಟರ್. ಸೊ ಇಲ್ಲಿ ಬಂದ್ಬಿಟ್ಟು ಬೋರ್ಡ್ ಇರ್ತದೆ, ಬಾಸ್ಕೆಟ್ ಹಾಕೋಕೆ ಎಲ್ಲ ಬೋರ್ಡ್. ಈ ಬೋರ್ಡ್ ಒಳಗೆ ಇಲ್ಲೇ ಏನಪ್ಪಾ ಅಂತಂದ್ರೆ ಈ ಬೋರ್ಡ್ಗೆ ಬಾಸ್ಕೆಟ್ ಇರುತ್ತೆ. ಇದು ಬಂದ್ಬಿಟ್ಟು ಲೈನ್ ಇರ್ತದೆ, ಹೇಗೆ ಒಂದು 3 ಮೀಟರ್ ಲೈನ್ ಇರ್ತದೆ. 3 ಮೀಟರ್ ಲೈನ್ ಇದು ಸಮೇತ ಸ್ಟ್ರೈಟ್ ಇರ್ತದೆ ಮಕ್ಕಳೇ. ಇಲ್ಲೇ ಆದ್ರೂ ಅಷ್ಟೇ ಹೀಗೆ ಸೇಮ್. ಬೋರ್ಡ್ ಈ ತರ ಬಾಸ್ಕೆಟ್ ಬಾಲ್ ಹಾಯ್ತಾ ಇರ್ತದೆ. ಇದು 3 ಮೀಟರ್ ಲೈನು. ಇದು ಇಲ್ಲಿಂದ ಹಾಕಿ 2 ಮೀಟರ್, ಇಲ್ಲಿಂದ ಪೆನಾಲ್ಟಿಯಿಂದ 1 ಮೀಟರ್ ಹಾಕ್ಬೋದು. ಇದ್ರಲ್ಲಿ ಏನೇನಪ್ಪ ಬೋರ್ಡ್ ಯಾವ ರೀತಿ ಇರ್ತದಪ್ಪ ಅಂತಂದ್ರೆ, ಸೊ ಅಲ್ಲಿಗೆ ಒಂದು ಚೆಂಡು ಗೋಲಾಕಾರವಾಗಿರ್ತದೆ, ಚರ್ಮ ರಬ್ಬರ್ನಿಂದ ಕೂಡಿರ್ತದೆ ಅಂತ ಹೇಳಿದ್ವಿ. ಹಾಗೆ ಚೆಂಡಿನೊಳಗೆ ಗಾಳಿಯಲ್ಲಿ ಒತ್ತಡ ವೀಕ್ಷಿಸಲು ಅದನ್ನು ಸುಮಾರು 1.80 ಮೀಟರ್ ಎತ್ತರದಿಂದ ನಾವು ಕೆಳಗೆ ಬೀಳಿದಾಗ 1.20 ಮೀಟರ್ ಮೇಲಕ್ಕೆ ಬರಬೇಕು. ನಾವು 1.80 ಅಂತಂದ್ರೆ ನಮ್ಮ ಚೆಸ್ಟ್ ಲೆವೆಲ್ ಇಂದ ಬಿಟ್ರೆ ವೇಸ್ಟ್ ಲೆವೆಲ್ ಅಂದ್ರೆ ಸೊಂಟ ಲೆವೆಲ್ ವರೆಗೂ ಅದು ಬರಬೇಕು ಅಂತ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಬಾಸ್ಕೆಟ್ ಬಾಲ್ ಇದೆ. ಸೊ ಬಾಲ್ ಮೆಜರ್ಮೆಂಟ್ ನಿಮಗೆ ಗೊತ್ತಿರಲಿಲ್ಲ. ಮೆನ್ಸ್ ಸೆಷನ್ ಇದೆ ಬಾಲ್ ಮೆನ್ನಿಗೆ ಮೆನ್ ಸೆಷನ್ ಎಷ್ಟಿರ್ಬೇಕಪ್ಪ ಅಂತಂದ್ರೆ 74.9 ಮೀಟರ್ ಇಂದ 78 ಸೆಂಟಿಮೀಟರ್ ಸುತ್ತಾಡ್ತಿರ್ಬೇಕು. ಮೆನ್ ಸೆಷನ್ ಸುತ್ತಾಡತ್ತೆ ಸರ್ಕಂಫರೆನ್ಸ್ ಅಂತ ಹೇಳ್ತೀವಲ್ಲ ಅದು. ಆದ್ರೆ ವುಮೆನ್ ಸೆಕ್ಷನ್ಗೆ ಎಷ್ಟಪ್ಪ ಅಂತಂದ್ರೆ 72.4 ಇಂದ 73.7. ಅದರ ತೂಕ ಮೆನ್ ಸೆಕ್ಷನ್ ತೂಕ ಎಷ್ಟಂತಂದ್ರೆ 567 ಗ್ರಾಮ್ ಇಂದ 650. ಆದ್ರೆ ಇವರಿಗೆ 510ರಿಂದ 567 ಗ್ರಾಮ್ ತೂಕ ಇರಬೇಕು. ಇದು ಬಾಸ್ಕೆಟ್ ಬಾಲ್ ನ ಒಂದು ಬಾಲ್ ನ ಮೆಜರ್ಮೆಂಟ್. ಈ ಒಂದು ಬಾಲ್ ಸಮೇತ ತೂಕ 567ರಿಂದ 650 ಗ್ರಾಮು ಮೆನ್ ಸೆಕ್ಷನ್ ಇರಬೇಕು. ಹಾಗೆ 510ರಿಂದ 567 ಗ್ರಾಮು ವುಮೆನ್ ಸೆಕ್ಷನ್ಗೆ ತೂಕ ಇರಬೇಕು. ಇದು ಬಾಸ್ಕೆಟ್ ಬಾಲ್ ನ ಒಂದು ಬಾಲ್ ಮೆಜರ್ಮೆಂಟ್ ಅಂಕಣ ಆದ್ರೆ, ಯಾಕಂದ್ರೆ ಇದು ಮರ್ತಿದ್ರೆ ಅಂತ ಬಿಟ್ಟು ಮತ್ತೆ ನಿಮಗೆ ಪುನಃ ಹೇಳ್ತಾ ಇದ್ದೀನಿ. ಆದ್ರೆ ನಿಯಮ ರೂಲ್ಸ್ ಏನಿರ್ತದೆ, ಬಾಸ್ಕೆಟ್ ಬಾಲ್ ಆಟವನ್ನ 5 ಆಟಗಾರರಿರುವ 2 ತಂಡಗಳ ಮಧ್ಯೆ ಆಡಲಾಗುತ್ತದೆ ಅಂತ ಹೇಳಿದರು. 5 ಅಂದ್ರೆ ಒಂದು ಟೀಮ್ ಅಲ್ಲಿ 12 ಅಥವಾ 15 ಜನ ಟೀಮ್ ಇದ್ರೂ ಸಮೇತ ಬಟ್ 5 ಜನ ಒಳಗಿರ್ತಕ್ಕಂಥ ಉಳಿದಿರ್ತಕ್ಕಂಥ ಬದಲಿ ಆಟಗಾರರು, ಸಬ್ಸ್ಟಿಟ್ಯೂಟ್ ಪ್ಲೇಯರ್. ಈ ಆಟಗಾರರನ್ನ ಬದಲಾಯಿಸಲು ಯಾವುದೇ ನಿರ್ಬಂಧವಾದರೂ ಆಟವು ತಾತ್ಕಾಲಿಕವಾಗಿ ಸ್ಥಗಿತಗೊಂಡರೂ ಸಮಯದಲ್ಲಿ ನೆರವೇರಿಸಬಹುದು. ಅಂದ್ರೆ ಬದಲಿ ಆಟಗಾರರು ಯಾವ ಬೇಕಾದ್ರೂ ಬದಲಾವಣೆ ಮಾಡಬಹುದು. ಯಾವಾಗ ಬಾಲ್ ಈ ಕಡೆಯಿಂದ ಹೊರಗೋದಂತ ಸಂದರ್ಭದಲ್ಲಿ ಅಥವಾ ಇಲ್ಲಿ ಬೆಂಚ್ ಇರ್ತಾರೆ, ಟೀಮ್ ಬೆಂಚ್ ಇರ್ತದೆ, ಇಲ್ಲಿ ಸಬ್ಸಿಡಿ ಏರಿಯಾದಲ್ಲಿ ಮಾಡಬಹುದು. 7 ಜನ ಬದಲಿ ಆಟಗಾರರನ್ನು ಪ್ರತಿ ತಂಡ ಹೊಂದಿರಬೇಕು. ಅಂದ್ರೆ ಇಲ್ಲಿ ಬಾಸ್ಕೆಟ್ ಬಾಲ್ ಆಟಗಾರರ ಸಂಖ್ಯೆ ನಿಮಗೆ ಗೊತ್ತಿರಲಿ, 5 ಜನ ಆಟಗಾರರು, 7 ಜನ ಬದಲಿ ಆಟಗಾರರು, ಒಟ್ಟು ಟೋಟಲ್ 12 ಆಟಗಾರರ ಸಂಖ್ಯೆ. ಸೊ ಇಲ್ಲಿ ಈ ಒಂದು ಬಾಸ್ಕೆಟ್ ಬಾಲ್
ಆಟದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಆಪೋಸಿಟ್ ಟೀಮ್ ಅಲ್ಲಿ ಗೋಲ್ಗೆ ಹಾಕ್ತಕ್ಕಂಥದ್ದು, ಬಾಸ್ಕೆಟ್ಗೆ ಹಾಕ್ತಕ್ಕಂಥದ್ದು. ಬಾಸ್ಕೆಟ್ ಬಾಲ್ ಅನ್ನ ಬಾಸ್ಕೆಟ್ಗೆ ಹಾಕ್ತಕ್ಕಂಥ ಉದ್ದೇಶ ಒಂದು ಟೀಮ್ ಅನ್ನ ಮತ್ತೊಂದು ಟೀಮ್. 7 ಜನ ಆಟಗಾರರು ಪ್ರತಿ ತಂಡ ಹೊಂದಿರಬೇಕು. ಬದಲಿ ಆಟಗಾರರು 5 ಜನ ಕಡ್ಡಾಯವಾಗಿ ಒಳಗಾಡ್ತಕ್ಕಂಥ ಇರಬೇಕು. ಚೆಂಡು ಎದುರಾಳಿ ಬುಟ್ಟಿ ಒಳಗೆ ಅಂದ್ರೆ ಲೋಹದ ಒಂದು ರಿಂಗ್ ಇದೆಯಲ್ಲ, ಈ ರಿಂಗ್ ಒಳಗೆ ಬುಟ್ಟಿ ಒಳಗೆ ಹಾಕುವುದೇ ಪ್ರತಿಯೊಂದು ತಂಡದ ಆಟಗಾರರ ಉದ್ದೇಶ. ಈ ಹಾಕ್ಬೇಕಾದ್ರೆ ಅಂದ್ರೆ ಬುಟ್ಟಿ ಒಳಗೆ ಹಾಕ್ಬೇಕಾದ್ರೆ ಅಥವಾ ಶೂಟ್ ಮಾಡ್ಬೇಕಾದ್ರೆ ಬುಟ್ಟಿ ಒಳಗೆ ಹಾಕ್ಬೇಕಾದ ಸಂದರ್ಭದಲ್ಲಿ ಇಲ್ಲಿ ಡಿಫೆನ್ಸು ಅಫೆನ್ಸಿವ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಮುಂಭಾಗದ ಅಂಕಣ ಮತ್ತು ಹಿಂಭಾಗದ ಅಂಕಣ ಅಂತ ಕರಿತೀವಿ. ಇಲ್ಲಿ ಬಹಳ ರೂಲ್ಸ್ ಇದೆ. ಡ್ರಿಬಲ್ ಮಾಡಿ ಬಾಲ್ 2 ಸೆಕೆಂಡ್ ಹಿಡಿಯಂಗಿಲ್ಲ ಅಥವಾ 3 ಸೆಕೆಂಡ್ ಆತು ಅಂತಂದ್ರೆ ಅಲ್ಲಿ ಬಾಲ್ ಅಲ್ಲೇ ಬಿಡಬೇಕು. ಅಪೋಸಿಟ್ ನರಿಗೆ ನಾವು ಏನು ಮಾಡಬೇಕು, ಬಾಲ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಹಾಗಾದ್ರಿಂದ ಈ ಬಾಸ್ಕೆಟ್ ಬಾಲ್ ಆಟದ ಮೂಲ ಉದ್ದೇಶ ಅಂತಂದ್ರೆ ತಮ್ಮ ತಂಡದ ಆಟಗಾರರ ಕೈ ಬಾಲ್ ಸಿಕ್ಕಿದೆಯಪ್ಪ ಅಂತಂದ್ರೆ ತಮ್ಮ ತಂಡದ ಆಟಗಾರರ ಸಹಾಯ ಅಂತ ಡಬಲ್ ಮಾಡ್ಕೊಂಡು ಪಾಸ್ ಕೊಡ್ಕೊಂಡು ಎದುರಾಳಿ ತಂಡದ ಆಟಕ್ಕೆ ಬಾಸ್ಕೆಟ್ಗೆ ಹಾಕ್ತಕ್ಕಂಥದ್ದು. ಅಥವಾ ಎದುರಾಳಿ ತಂಡದಲ್ಲಿ ಆಟಗಾರರಿಗೆ ಬಾಲ್ ಇದೆಯಪ್ಪ ಅಂತಂದ್ರೆ ನಮ್ಮ ತಂಡದ ಯಾವುದೇ ಕಾರಣಕ್ಕೂ ಬಾಲ್ ಅನ್ನು ನಮ್ಮ ಬಾಸ್ಕೆಟ್ ಹಾಕದ ಹಾಗೆ ಡಿಫೆನ್ಸ್ ಮಾಡ್ತಕ್ಕಂಥದ್ದು. ಈ ರೀತಿ 2 ಕೈ ಮೇಲೆತ್ತದು ಅಥವಾ 1 ಕೈ, ಈ ರೀತಿ ನಾವು ಡಿಫೆನ್ಸ್ ಮಾಡ್ಬೇಕಾಗುತ್ತೆ. ಸೊ ಹೀಗೆ ಚೆಂಡನ್ನು ಮುನ್ನಡೆಸಿ ಹೋಗಲು ಅದನ್ನು ಆಟಗಾರರು ಪಾಸ್ ಮಾಡಬೇಕಾಗುತ್ತೆ. ಇಲ್ಲವೇ ಒಂದು ಕೈಯಿಂದ ನೆಲಕ್ಕೆ ಪುಟಿಸುತ್ತಾ ಅಂದ್ರೆ ಡ್ರಿಬ್ಲಿಂಗ್ ಮಾಡುತ್ತಾ ಮೂಲ ಕೌಶಲ್ಯಗಳಾದಂತಹ ಕಾಲುಗಳ ಒಂದು ಚಲನೆ, ಚೆಂಡನ್ನು ಹಿಡಿಯುವುದು ಅಂದ್ರೆ ಕ್ಯಾಚ್ ಮಾಡೋದು, ಡ್ರಿಬ್ಲಿಂಗ್ ಮಾಡೋದು, ಶೂಟ್ ಮಾಡೋದು ಅಥವಾ ಪಾಸ್ ಕೊಡೋದು, ರಿಬೌಂಡಿಂಗ್ ಅಂತಂದ್ರೆ ಬಾಸ್ಕೆಟ್ಗೆ ಹಾಕಿದ ಮೇಲೆ ಮತ್ತೆ ವಾಪಸ್ ಬಂದಿರ್ತದೆ, ಅದನ್ನ ಮತ್ತೆ ಪುನಃ ಅದನ್ನ ಕ್ಯಾಚ್ ಹಿಡಿದು ರಿಸೀವ್ ಮಾಡಿ ಮತ್ತೆ ಬಾಸ್ಕೆಟ್ ಒಳಗೆ ಹಾಕ್ತಕ್ಕಂಥದ್ದು. ಈ ರೀತಿ ಇರ್ತಕ್ಕಂತಹ ಒಂದು ಚೆಂಡಿನೊಂದಿಗೆ ಚಲಿಸುವುದೇ ಆಟಗಾರರ ಮುಖ್ಯ ಉದ್ದೇಶ ಆಗಿರ್ತದೆ. ಒಟ್ಟಾರೆಯಾಗಿ ಈ ಬಾಸ್ಕೆಟ್ ಬಾಲ್ ಆಟ ಟೋಟಲ್ ಆಗಿ ಸಮಯ 40 ನಿಮಿಷ ಕೂಡಿರುತ್ತೆ. ಎಷ್ಟು ನಿಮಿಷ? 40 ನಿಮಿಷದಿಂದ ಕೂಡಿರುತ್ತೆ. ಬಾಸ್ಕೆಟ್ ಬಾಲ್ ನ ಒಟ್ಟು ಸಮಯ 40 ನಿಮಿಷ. ಈ 40 ನಿಮಿಷವನ್ನು ನಾವು ಏನ್ ಮಾಡ್ತೀವಿ, 4 ಕ್ವಾರ್ಟರ್ ಆಗಿ ಮಾಡ್ತೀವಿ, 4 ಭಾಗಗಳಾಗಿ. ಹೇಗಪ್ಪ ಅಂತಂದ್ರೆ 10 ನಿಮಿಷದ 4 ಅವಧಿ ಅಂದ್ರೆ ಇಲ್ಲಿ ಹೇಳ್ತೀವಿ 10 ನಿಮಿಷ 4 ಅವಧಿ ಹೆಂಗಪ್ಪ ಅಂತಂದ್ರೆ ಅರ್ಧ ಸಮಯ ವಿರಾಮ 15 ನಿಮಿಷ ಅವಧಿ, ಮಧ್ಯದಲ್ಲಿ 2 ನಿಮಿಷ ವಿರಾಮ ಸಿಗುವ ಹಾಗೆ ಅವಧಿಯ ಕೊನೆಯಲ್ಲಿ ಅಂಕಗಳು ಸಮಗೊಂಡಾಗ ಪಂದ್ಯ ಡ್ರಾ ಆಗುತ್ತೆ. ಅಂದ್ರೆ ಇಲ್ಲಿ 10 ನಿಮಿಷ ಫಸ್ಟ್ ಹಾಫ್, 4 ಭಾಗಗಳನ್ನು ತಿಳಿದಲ್ಲ, 10 10 10 10 4 ಭಾಗ ಆಗಿದೆ. ಇಲ್ಲಿ ಇದನ್ನ ನಾವು ಫಸ್ಟ್ ಹಾಫ್ ಅಂತೀವಿ, ಸೆಕೆಂಡ್ ಹಾಫ್, ಥರ್ಡ್ ಹಾಫ್, ಇದು ಫೋರ್ತ್ ಹಾಫ್. ಇಲ್ಲಿ ವಿರಾಮ ಎಷ್ಟು ನಿಮಿಷ? 15 ನಿಮಿಷ. ಇಲ್ಲಿ 15 ನಿಮಿಷ, 15 ನಿಮಿಷ ವಿರಾಮ ಇರುತ್ತೆ. 15 ನಿಮಿಷ ಮತ್ತೆ 10 ನಿಮಿಷ, 2 ನಿಮಿಷ ರೆಸ್ಟ್, 15 ನಿಮಿಷ ವಿರಾಮ, ಮತ್ತೆ 10 ನಿಮಿಷ ಮ್ಯಾಚ್, ಮತ್ತೆ 2 ನಿಮಿಷ ರೆಸ್ಟ್. ಈ ರೆಸ್ಟ್ ಬರಲ್ಲ, 2 ನಿಮಿಷ, 15 ನಿಮಿಷ ಮತ್ತೆ 2 ನಿಮಿಷ, ಒಟ್ಟು ಆಗಿ 10 10 10 10 40 ನಿಮಿಷ ಡ್ಯೂರೇಷನ್ ಮ್ಯಾಚ್. ಸರ್, ಈಗ ಈ ಫಸ್ಟ್ ಹಾಫ್ ಅಲ್ಲಿ ಎ ಮತ್ತು ಬಿ ತಂಡ ಅಂತಕ್ಕಂಥದ್ದು, ಫಸ್ಟ್ ಹಾಫ್ ಅಲ್ಲಿ ಎ ಮತ್ತು ಬಿ ತಂಡ ಅಂತಕ್ಕಂಥದ್ದು ಒಂದು ಗೋಲು ಹೊಡೆಯಲಿಲ್ಲ. ಓಕೆ, ಇಲ್ಲಿ ಬಂದ್ಬಿಟ್ಟು 2 ಹೊಡೆದ್ರು. ಯಾರು? ಬಿ ತಂಡ 2 ಆಯ್ತು, ಎ ತಂಡ 2 ಆಯ್ತು. ಅಂದ್ರೆ ಇಲ್ಲಿ ಫಸ್ಟ್ ಹಾಫ್ ಅಲ್ಲಿ 2-2 ಆಗಿದೆ. ಸೆಕೆಂಡ್ ಹಾಫ್ ಅಲ್ಲಿ 10 ಹೊಡೆದ್ರು. ಯಾರು? ಎ ತಂಡ ಮತ್ತು ಬಿ ತಂಡ 10 ಆಯ್ತು. ಇಲ್ಲಿ 1-1 ಹೊಡೆದ್ರು. ಟೋಟಲ್ ಎಷ್ಟಾಯ್ತು? ಟೋಟಲ್ ಸೇರಿ ಇಲ್ಲಿ 0 ಆಗಿದೆ. ಟೋಟಲ್ ಬಂದ್ಬಿಟ್ಟು ಎಷ್ಟು? 13-13 ಆಯ್ತು ಅವ್ರ ಸ್ಕೋರ್.
13-13 ಆಯ್ತು. ಮ್ಯಾಚ್ ಡ್ರಾ ಆಯ್ತು. ಏನ್ ಮಾಡ್ಬೇಕು? ಮತ್ತೆ ಅಲ್ಲಿ ಏನಂತಾರೆ ರೂಲ್ಸ್ ಅಪ್ಪ ಅಂತಂದ್ರೆ, ಆಟ ಅವಧಿ ಕೊನೆಯಲ್ಲಿ ಅಂಕಗಳು ಸಮಗೊಂಡು ಪಂದ್ಯ ಡ್ರಾ ಆದಾಗ 5 ನಿಮಿಷದ ಅಧಿಕ ಸಮಯವನ್ನ ಆಡಿಸ್ಬೇಕು. ಮತ್ತೆ ಎಷ್ಟು ನಿಮಿಷಪ್ಪ ಅಂತಂದ್ರೆ ಎಕ್ಸ್ಟ್ರಾ 5 ಮಿನಿಟ್ ಆಡಿಸ್ಬೇಕು. ಅಲ್ಲಿಯೂ ಸಮೇತ 5 ನಿಮಿಷ ಅಧಿಕ ಸಮಯದಲ್ಲಿ ಆಟವಾಡಿಸಿ ಫಲಿತಾಂಶ ನಿರ್ಧರಿಸದೆ, ಇದಾಗಿಯೂ ಫಲಿತಾಂಶ ಬಾರದಿದ್ದಲ್ಲಿ 5 ನಿಮಿಷ ಅಧಿಕ ಅವಧಿಯ ಹಿಂದೆ ತಿಳಿಸಿದಂತೆ ಮತ್ತೆ ಫಲಿತಾಂಶ ಬರುವವರೆಗೂ 5 ನಿಮಿಷ ಮತ್ತೆ ಆಡಿಸಲಾಗುವುದು. ಪಂದ್ಯಾಟದ ಅರ್ಧ ಸಮಯದ ನಂತರದಲ್ಲಿ ತಂಡಗಳ ಅಂಕ ಗಳಿಸುವ ದಿಕ್ಕುಗಳು ಬದಲಾಯಿಸುತ್ತವೆ. ಇಲ್ಲಿ ಏನಾಗತ್ತಂತಂದ್ರೆ, ಫಸ್ಟ್ ಹಾಫ್ ಅಲ್ಲಿ ಎ ತಂಡ ಇಲ್ಲಿತ್ತು ಅಂತಂದ್ರೆ ಬಿ ತಂಡ ಇಲ್ಲಿತ್ತು ಅಂದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಬಿ ತಂಡ ಇಲ್ಲಿ ಬರುತ್ತೆ, ಎ ತಂಡ ಅಲ್ಲಿ ಹೋಗುತ್ತೆ. ಫಲಿತಾಂಶ ಬರೋವರೆಗೂ 5-5 ನಿಮಿಷ ಮತ್ತೆ ಎಕ್ಸ್ಟ್ರಾ ಆಡಿಸ್ಕೊಂಡ ಹೋಗೋದು. ಪಂದ್ಯಾಟದ ಮೊದಲ ಅರ್ಧದಲ್ಲಿ ಪ್ರತಿ ತಂಡಕ್ಕೆ 2 ನಿಮಿಷದ ವಿಶ್ರಾಂತಿ ಅವಕಾಶವನ್ನು ಕೊಡಲಾಗುತ್ತೆ. ಟೈಮ್ ಔಟ್ ಬೇಡಿಕೆ ಆಧಾರದ ಮೇಲೆ ಯಾರಾದರೂ ಟೀಮ್ ಕೇಳಿದಾಗ ಕೊಡಲಾಗುತ್ತದೆ. 3 ಅಂಕದ ಗೆರೆಯಿಂದ ಹಿಂದಿನ ಚೆಂಡು ಎಸೆದು ಬುಟ್ಟಿಯೊಳಗೆ ಯಶಸ್ವಿಯಾಗಿ ಹಾಕಿದಾಗ 3 ಅಂಕ ಸಿಗ್ತವೆ. ಯಾವಪ್ಪ ಅಂತಂದ್ರೆ ಇದು 3 ಅಂಕದ ಗೆರೆ. ಇದು 3 ಅಂಕದ ಗೆರೆ. ಇಲ್ಲಿಂದ ಈ ಬುಟ್ಟಿಯೊಳಗೆ ಆಯ್ತು ಅಂತಂದ್ರೆ ಇಲ್ಲಿಂದ ಇದು 3 ಅಂಕದ ಗೆರೆ. ನಂತರ ಉಳಿದೆಲ್ಲಾ ಪ್ರದೇಶದಲ್ಲಿ ಯಶಸ್ವಿಯಾಗಿ 2 ಅಂಕಗಳು ಸಿಗುತ್ತೆ. ಉಳಿದೆಲ್ಲಾ ಪ್ರದೇಶಗಳಂತಂದ್ರೆ ಇದ್ರೊಳಗೆ ಇದೆಲ್ಲ ಪ್ರದೇಶದಲ್ಲಿ ಇದು 2 ಅಂಕ. ಆದ್ರೆ ಫ್ರೀ ಥ್ರೋ ಅಂತ ಕೊಡ್ತಾರೆ. ಫ್ರೀ ಥ್ರೋ, ಆ ಫ್ರೀ ಥ್ರೋ ಅಂತಕ್ಕಂಥದ್ದು ಅಲ್ಲಿ ಮಾತ್ರ ಫ್ರೀ ಥ್ರೋ ಏನಾದ್ರು ಯಶಸ್ವಿ ಆಗಕ್ಕೆ ಕೊಟ್ರೆ ಅದು 1 ಅಂಕ ಸಿಗುತ್ತೆ. ಇಲ್ಲಿ 1 ಅಂಕ. ಇಲ್ಲಿ ಫ್ರೀ ಥ್ರೋ ಯಾವಾಗ ಕೊಡ್ತಾವಪ್ಪ ಅಂತಂದ್ರೆ, ಈಗ ಈ ಎ ತಂಡ ಬಿ ತಂಡ, ಎ ತಂಡದವರು ಬಾಸ್ಕೆಟ್ ಬಾಲ್ ಅನ್ನ ಡಬಲ್ ಮಾಡ್ಕೊಂಡು ಶೂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರೂ ಅವರು ಉದ್ದೇಶಪಟ್ಟಾಗಿ ಹೋಲ್ಡ್ ಮಾಡಿದ್ರೆ ಅಥವಾ ಕೈ ಪುಷಿಂಗ್ ಮಾಡಿದ್ರೆ ಅಥವಾ ಹಿಟ್ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಮಾಡಿದ್ರೆ, ಅಡೆತಡೆ ಉಂಟು ಮಾಡಿದ್ರೆ ಅವಾಗ ಎ ತಂಡಕ್ಕೆ ಫ್ರೀ ಥ್ರೋ ಸಿಗುತ್ತೆ. ಅವಾಗ ಯಶಸ್ವಿ ಆದ್ರೆ 1 ಅಂಕ. ಅದೇ ತರ ಬಿ ತಂಡದವರು ಸಮೇತ ಬಾಲ್ ಇಟ್ಟು ಡ್ರಿಬ್ಲಿಂಗ್ ಮಾಡ್ಕೊಂಡು ಹೋಗಿ ಇನ್ನೇನು ಶೂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರು ಅವರು ಥ್ರೋ ಮಾಡ್ಬೇಕಾದ್ರೆ ಎ ತಂಡದವರು ಉದ್ದೇಶಪೂರ್ವಕ ಅಥವಾ ಬೇರೆ ಏನಾದ್ರು ತಡೆದ್ರೆ ಅವಾಗ ಸಮೇತ 1 ಅಂಕ ಅವರಿಗೆ ಫ್ರೀ ಥ್ರೋ ಸಿಗುತ್ತೆ. ಹೀಗೆ ಒಂದು ಆಟವನ್ನ ಮುಂದುವರೆದು ಇದರಲ್ಲೂ ಸಮೇತ ಉಲ್ಲಂಘನೆಗಳಿದಾವೆ. ಉಲ್ಲಂಘನೆ ಅಂತಂದ್ರೆ ನಿಯಮ ಬಾಹಿರ ಅಕ್ರಮಗಳಂತ. ಏನಪ್ಪಾ ಅಂತಂದ್ರೆ 2 ಕೈಗಳಿಂದ ಏಕಕಾಲದಲ್ಲಿ ಪುಟಿಸುವ ಹಾಗಿಲ್ಲ. ಚೆಂಡನ್ನು 2 ಕೈಯಲ್ಲಿ ಹಿಂಗಿರೋದು, ಜಸ್ಟ್ ಒಂದೇ ಕೈಯಲ್ಲಿ ಡ್ರಿಬ್ಲಿಂಗ್ ಮಾಡೋದು ಅಂತ. ನೆಕ್ಸ್ಟ್, 1 ಹೆಜ್ಜೆ ಅಥವಾ ಒಂದಕ್ಕಿಂತ ಹೆಚ್ಚು ಹೆಜ್ಜೆಗಳನ್ನು ಇಡಬೇಕಾದ್ರೆ ಚೆಂಡು ಕೈಗಳಲ್ಲಿ ಹಿಡಿದುಕೊಳ್ಳುವ ಹಾಗಿಲ್ಲ. ಹಿಡ್ಕೊಂಡು 1 ಹೆಜ್ಜೆ ಇಡಬಹುದು, ಮತ್ತೆ ಇನ್ನೊಂದ್ 2 ಹೆಜ್ಜೆ ಇಡೋ ಹಾಗಿಲ್ಲ. ಹೋಲ್ಡ್ ಮಾಡಿ ಇಡೋ ಹಾಗಿಲ್ಲ. ಡ್ರಿಬ್ಲಿಂಗ್ ಮಾಡ್ಕೊಂಡೆ ಮೂವ್ ಆಗ್ಬೇಕು. ನಂತರ ಪುಟಿಸಿದ ನಂತರ ಚೆಂಡನ್ನು ಹಿಡಿದು ಮತ್ತೆ ಪುಟಿಸುವುದು ಅಕ್ರಮ. ಡ್ರಿಬ್ಲಿಂಗ್ ಮಾಡ್ತಿರ್ತೀರ, 1-2 ಮುಂದೆ ಹಿಡ್ಕೊಂಡು ಹೋಗ್ತೀರಾ, ಮತ್ತೆ ಪುಟಿಸಿದ್ರೆ ಅದು ಫೌಲ್. ಅಥವಾ ಅವಾಗ ಏನ್ ಮಾಡ್ತಾರೆ, ಆಪೋಸಿಟ್ ನಲ್ಲಿ ಬಾಲ್ ಹೋಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಹೀಗೆ ಫೌಲ್ಗಳನ್ನ ಇಲ್ಲಿ ನಾವು ಕಾಣ್ತೀವಿ. ಅಂದ್ರೆ ಬಾಲ್ ಅನ್ನ ಕೆಳಗೆ ಹಿಡ್ಕೊಂಡ್ರೆ ಕ್ಯಾರಿ, ವಾಲಿಬಾಲ್ ಹೇಳ್ತೀವಲ್ಲ ಕ್ಯಾರಿ, ಆ ರೀತಿ. ಮತ್ತು 5 ಸೆಕೆಂಡ್ ಯಾವುದೇ ಕಾರಣಕ್ಕೂ ಇದ್ರೊಳಗೆ ಹಿಡ್ಕೊಂಡು ನಿಲ್ಲೋ ಹಾಗಿಲ್ಲ. ಬಾಲ್ ಅನ್ನ 8 ಸೆಕೆಂಡ್ ನಿಯಮ ಅಂತ ಅಂದ್ಬಿಟ್ಟು ಇದೆ. ಒಟ್ಟಾರೆಯಾಗಿ ಪ್ರತಿ ತಂಡದ ಆಟಗಾರರು 5 ವೈಯಕ್ತಿಕ ತಪ್ಪು ಮಾಡುವ ಅವಕಾಶವಿದ್ದು, ಇದನ್ನು ದಾಖಲಿಸಿಕೊಂಡ್ರೆ ಯಾರು ಸ್ಕೋರರು ಅಥವಾ ಅಂಪೈರ್ ಅಥವಾ ತೀರ್ಪುಗಾರರನ್ನು ದಾಖಲಿಸಿಕೊಂಡ್ರೆ ಯಾವ ಆಟಗಾರ 5 ವೈಯಕ್ತಿಕ ತಪ್ಪುಗಳನ್ನು ಪೂರ್ತಿಯಾದಲ್ಲಿ ಅಂತಹ ಆಟಗಾರನ ಆಟದಿಂದ ಹೊರ ಹಾಕಲಾಗುವುದು. ಅಕ್ರಮಗಳಲ್ಲಿ ಎದುರಾಳಿಗಳನ್ನು ಹಿಡಿಯುವುದು ಅಥವಾ ನೂಕುವುದು, ಚಾರ್ಜ್ ಮಾಡುವುದು, ಆಕ್ರಮಣಕಾರಿ ಆಟ ಆಡಿದರೆ ಪ್ರತಿ ಕ್ವಾರ್ಟರ್ ತಂಡದ ಎಸಗುವ 5ನೇ ತಪ್ಪಿಗೆ ಎದುರಾಳಿ ತಂಡಕ್ಕೆ 1 ಫ್ರೀ ಥ್ರೋ ಅನ್ನ ಕೊಡಲಾಗುವುದು. ಪ್ರತಿ ತಂಡಕ್ಕೂ ಸಮೇತ 2 ಫ್ರೀ ಥ್ರೋಗಳನ್ನು ನೀಡಲಾಗುವುದು. ಇದು ಬಾಸ್ಕೆಟ್ ಬಾಲ್ ಆಡ್ತಕ್ಕಂತಹ ಒಂದು ರೂಲ್ಸ್ ಮಕ್ಕಳು. ಹೀಗೆ ಬಾಸ್ಕೆಟ್ ಬಾಲ್ ಅನ್ನ ಒಟ್ಟು 4 ಕ್ವಾರ್ಟರ್ ಅಲ್ಲಿ
ಆಡಲಾಗುತ್ತದೆ. ಈ ಒಂದು ಬಾಸ್ಕೆಟ್ಬಾಲ್ ಅಲ್ಲಿ ನಿಮ್ಮಗಳಿಗೆ 8ನೇ ತರಗತಿಯಲ್ಲಿದ್ದಂತಹ ವಿಷಯವನ್ನೇ ಮುಂದೆ 9ನೇ ತರಗತಿಯಲ್ಲೂ ಸಮೇತ ಮುಂದುವರಿಸಲಾಗಿದೆ. ಏನಪ್ಪಾ ಅಂತಂದ್ರೆ ಆಕ್ರಮಣಗಳು ಅಂತ ಅಂದ್ಬಿಟ್ಟು ಬರ್ತವೆ, ಅಂದ್ರೆ ಡಿಫೆನ್ಸಿವ್ ಸ್ಕೀಮ್, ಆಕ್ರಮಣಗಳು ಅಂತಂದ್ಬಿಟ್ಟು. ಹಾಗೆ ರಕ್ಷಣಾತ್ಮಕ ತಂತ್ರಗಳು ಅಂತಂದ್ಬಿಟ್ಟು, ಒಟ್ಟು ಆಕ್ರಮಣ ತಂತ್ರಗಳು ಮತ್ತು ರಕ್ಷಣಾತ್ಮಕ ತಂತ್ರಗಳು ಅಂತಂದ್ಬಿಟ್ಟು 2 ತಂತ್ರಗಳು ಬಹಳ ಮುಖ್ಯ. ಸ್ಕಿಲ್, ಆಕ್ರಮಣ ತಂತ್ರಗಳು, ನಂತರ ರಕ್ಷಣಾತ್ಮಕ ತಂತ್ರಗಳು. ಎರಡು ವಿಧಗಳು, ರಕ್ಷಣಾತ್ಮಕ ತಂತ್ರಗಳು ಮತ್ತು ಆಕ್ರಮಣ ತಂತ್ರಗಳು. ಬಾಸ್ಕೆಟ್ಬಾಲ್ ಕ್ರೀಡೆಯ ಒಂದು ಕ್ಷೇತ್ರದಲ್ಲಿ ವಿಶೇಷವಾದಂತಹ ಒಂದು ಆಟ ಅಂತ ಅಂದ್ಬಿಟ್ಟು ನಿಮಗೆ ಆಗಲೇ ತಿಳ್ಕೊಂಡಿದ್ದೀರಾ. ಆ ಒಂದು ಬಾಸ್ಕೆಟ್ಬಾಲ್ ಹಾಲಕ್ಕೆ ಸಂಬಂಧಿಸಿ ಈಗಾಗಲೇ ಈ ಬಾಸ್ಕೆಟ್ಬಾಲ್ ನ ಕಂಡುಹಿಡಿದಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು. ಎಷ್ಟರಲ್ಲಿ ಅಂತಂದ್ರೆ 1891ರಲ್ಲಿ. ಯಾವ ದೇಶದವರು ಅಂತಂದ್ರೆ ಅಮೆರಿಕದವರು. ಅಮೆರಿಕದಲ್ಲಿ ಏನಾಗಿರೋದಪ್ಪ ಅಂತಂದ್ರೆ YMCA ತರಬೇತಿದಾರರು. YMCA ಅಂತಂದ್ರೆ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂಥದ್ದು. ಹೀಗೆ 1892ರಲ್ಲಿ 9 ಜನ ಆಟ ಆಡ್ತಿದ್ರು ದೊಡ್ಡ ಕೋರ್ಟ್ ಅಲ್ಲಿ. ಆದ್ರೆ ಅದು ಮತ್ತೆ 1946ರಲ್ಲಿ NBA ಅಂತಕ್ಕಂಥದ್ದು ಒಂದು ಸಂಸ್ಥೆ ಅಮೆರಿಕದವರು ಹುಟ್ಟಾಕಿದ್ರು. ಸೊ NBA ಅಂತಂದ್ರೆ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತಂದ್ಬಿಟ್ಟು, ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್. ಸೊ ಇವರು ಪ್ರಥಮ ಬಾರಿಗೆ 1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಈ ಆಟವನ್ನ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಸೇರ್ಪಡಿಸಲಾಯಿತು. ಇದು ಒಳಾಂಗಣ ಆಟನೂ ಹೌದು, ಹೊರಾಂಗಣ ಆಟನೂ ಹೌದು. ಇಂಡೋರ್ ಗೇಮ್ಸ್ ಮತ್ತು ಔಟ್ಡೋರ್ ಗೇಮ್ಸ್ ಆಗಿತ್ತು. ಈ ಆಟ 5+7 12 ಆಟಗಾರರಿಂದ ಕೂಡಿತ್ತು. 5 ಜನ ಆಟಗಾರರು ಮಾತ್ರ ಒಳಗಾಡ್ತಕ್ಕಂಥದ್ದು, 7 ಜನ ಬದಲಿ ಆಟಗಾರರು ಇರಿದ್ರು. ಈ ಆಟಕ್ಕೆ ಮೇನ್ ಆಗಿ ಬೇಕಾಗಿರ್ತಕ್ಕಂಥದ್ದು ಅಂಕಣ. ಈ ಅಂಕಣ 28 ಮೀಟರ್ ಉದ್ದ, 15 ಮೀಟರ್ ಅಗಲ. ಈ ಒಂದು ಅಂಕಣದಲ್ಲಿ 28-15 ಅಂಕಣದಲ್ಲಿ ಮೇನು ಇಲ್ಲಿ ಫ್ರೀ ಥ್ರೋ ಅಂತಕ್ಕಂಥದ್ದು 1 ಮೀಟರ್ ಸಿಗುತ್ತೆ. ಎಲ್ಲಿ ಇದು ಈ ಒಂದು ಏರಿಯಾದಲ್ಲಿ ಹಾಕಿರ್ತಕ್ಕ 2 ಅಂಕ ಸಿಗುತ್ತೆ, ಮತ್ತು 3 ಅಂಕ ಇದು 3 ಮೀಟರ್ ಹೊರಗೆ ಹಾಕಿರ್ತಕ್ಕಂಥ ಒಂದು ಗೆರೆಯಿಂದ ಅಂಕಗಳು ಪಡಿಬಹುದು. ಆ ಪಡಿಬೇಕಾದ್ರೆ ಬಾಲ್ ಎಲ್ಲಿ ಹಾಕ್ಬೇಕಪ್ಪ ಅಂದ್ರೆ ಈ ಒಂದು ಬಾಸ್ಕೆಟ್ ಒಂದು ರಿಂಗ್ ಹಾಕ್ಬೇಕು. ಇದು 45 ಸೆಂಟಿಮೀಟರ್ ಇರ್ತಕ್ಕಂಥದ್ದು. ಈ ರಿಂಗು 45 ಸೆಂಟಿಮೀಟರ್. ಈ ರಿಂಗ್ ಬಂದ್ಬಿಟ್ಟು 4 mm, 45 mm. ಈ ಬಾಸ್ಕೆಟ್ ಬಾಲ್ ರಿಂಗು ನೆಲದಿಂದ ಎಷ್ಟಪ್ಪ ಅಂತಂದ್ರೆ 3.05 ಮೀಟರ್ ಎತ್ತರ ಇರ್ತದೆ. ಅಂತಹ ಒಂದು ಬಾಸ್ಕೆಟ್ ಬಾಲ್ ಒಳಗೆ ಹಾಕ್ಬೇಕು. ಅದು ಯಾವ ಬಾಲಪ್ಪ ಅಂತಂದ್ರೆ ಪುರುಷರಿಗೆ 567ರಿಂದ 650 ಗ್ರಾಂ ತೂಕ ಇರ್ತಕ್ಕಂಥ ಬಾಲು, ಹಾಗೆ 74ರಿಂದ 9 ಹಾಗೂ 78 ಸೆಂಟಿಮೀಟರ್ ಸುತ್ತಳತೆ ಸರ್ಕಂಫರೆನ್ಸ್ ಅಂತ. ಹಾಗೆ ಉಮ್ಮೇಲಿ ಬಂದ್ಬಿಟ್ಟು 510ರಿಂದ 567 ಗ್ರಾಂ ತೂಕ ಇರ್ತಕ್ಕಂಥ ಒಂದು ಗ್ರಾಮು. ಅವರಿಗೆ 72.4ರಿಂದ 75.7 72ರಿಂದ 73.7 ವರೆಗೂ ಉಮ್ಮೇಲಿಗೆ ಸರ್ಕಂಫರೆನ್ಸ್ ಇರ್ತಕ್ಕಂಥ ಒಂದು ಬಾಲ್. ಈ ಒಂದು ಆಟ ಎಷ್ಟು ನಿಮಿಷ ಕೂಡಿರ್ತದಪ್ಪ ಅಂತಂದ್ರೆ 40 ನಿಮಿಷದ ಒಂದು ಆಟ. ಆ 40 ನಿಮಿಷವನ್ನ 4 ವಿಭಾಗಗಳಾಗಿ, ಅಂದ್ರೆ 10 ನಿಮಿಷದ 4 ವಿಭಾಗಗಳಾಗಿ ನಾವು ಮಾಡ್ತೀವಿ. ಅಂದ್ರೆ ಫಸ್ಟ್ ಕ್ವಾರ್ಟರ್, ಸೆಕೆಂಡ್ ಕ್ವಾರ್ಟರ್, ಥರ್ಡ್ ಕ್ವಾರ್ಟರ್, ಫೋರ್ತ್ ಕ್ವಾರ್ಟರ್. ಫಸ್ಟ್ ಕ್ವಾರ್ಟರ್ ಅಲ್ಲಿ ಮ್ಯಾಚ್ ಮುಗಿದ್ಮೇಲೆ 2 ನಿಮಿಷ ರೆಸ್ಟ್ ಕೊಡ್ತೀವಿ, ಮತ್ತೆ ಸೆಕೆಂಡ್ ಕ್ವಾರ್ಟರ್ ಹೋಗ್ತೀವಿ. ಆ ಸೆಕೆಂಡ್ ಕ್ವಾರ್ಟರ್ ಮುಗೀತು ಅಂತಂದ್ರೆ ಅಲ್ಲಿಗೆ ಹಾಫ್ ಟೈಮ್, ಅಂದ್ರೆ 15 ನಿಮಿಷ ರೆಸ್ಟ್ ಸಿಗುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಾರ್ಟರ್ 10 ನಿಮಿಷ, ಮತ್ತೆ 2 ನಿಮಿಷ ರೆಸ್ಟ್, ಮತ್ತೆ ಫೋರ್ತ್ ಕ್ವಾರ್ಟರ್. ಈ 4 ಕ್ವಾರ್ಟರ್ ಅಂದ್ರೆ 40 ನಿಮಿಷ ಡ್ಯೂರೇಷನ್ ನಲ್ಲಿ ಮ್ಯಾಚ್ ಏನಾದ್ರೂ ಸಮ ಆದರೆ, ಅಂದ್ರೆ ಟೈ ಆದ್ರೆ ಮತ್ತೆ 5 ನಿಮಿಷ ಎಕ್ಸ್ಟ್ರಾ ಆಡಿಸ್ತೀವಿ. ಆ 5 ನಿಮಿಷದಲ್ಲೂ ಸಮ ಆದ್ರೆ ಮತ್ತೆ 5 ನಿಮಿಷ ಎಕ್ಸ್ಟ್ರಾ ಆಡಿಸ್ತೀವಿ. ಹೀಗೆ ಮ್ಯಾಚ್ ಡಿಕ್ಲೇರ್ ಆಗೋವರೆಗೂ ಸಮೇತ 5 ನಿಮಿಷ ಹೆಚ್ಚಿಗೆ ಹಾಕೊಂಡು ಮ್ಯಾಚ್ ಅನ್ನು ಡಿಕ್ಲೇರ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಫೋಲ್ ಆಗಂಗಿಲ್ಲ. ಆಕ್ರಮಣ ಇದರಲ್ಲೂ ಸಮೇತ ಕಾರ್ಡ್ ಇದಾವೆ. ಕಾರ್ಡ್ ಅನ್ನ ತೋರಿಸಿ ಅವರಿಗೆ ವಾರ್ನಿಂಗು
ಇಷ್ಟು ನಿಮಿಷ ಹೊರಗೆ, 2-5 ನಿಮಿಷ ಹೊರಗೆ, ನಂತರ ಮ್ಯಾಚ್ ಇಂದೆಲ್ಲ ಹೊರಗೆ ಆಗ್ತಕ್ಕಂಥ ರೂಲ್ಸ್ ಈ ತರ. ಆಗ ಆಡ್ಬೇಕಾದ್ರೆ ಮೇನ್ ಅಫೆನ್ಸಿವ್ ಮತ್ತು ಡಿಫೆನ್ಸಿವ್ ಸ್ಕಿಲ್ ಅಂತ ಇದೆ. ಅಫೆನ್ಸಿವ್ ಸ್ಕಿಲ್ ಆಕ್ರಮಣ ತಂತ್ರಗಳಲ್ಲಿ ಮೇನ್ ಬೇಕಾಗಿರ್ತಕ್ಕಂಥದ್ದು ಸ್ಕ್ರೀನಿಂಗು, ಪೋಸ್ಟ್ ಪ್ಲೇ ಮತ್ತು ಫಾಸ್ಟ್ ಬ್ರೇಕ್ ಅಂತ ಅಂದ್ಬಿಟ್ಟು. ರಕ್ಷಣಾತ್ಮಕ ತಂತ್ರದಲ್ಲಿ 2 ವಿಧ. ಅದರಲ್ಲಿ ವೈಯಕ್ತಿಕ ಅಂದ್ರೆ ವ್ಯಕ್ತಿ ರಕ್ಷಣೆ, ಮ್ಯಾನ್ ಟು ಮ್ಯಾನ್, ಮತ್ತು ಜೋನ್ ಡಿಫೆನ್ಸ್, ವಲಯ ರಕ್ಷಣೆ ಅಂತ ಅಂದ್ಬಿಟ್ಟು ಕರಿತೀವಿ. ಆಕ್ರಮಣ ತಂತ್ರದಲ್ಲಿ ಬರ್ತಕ್ಕಂಥದ್ದು ಸ್ಕ್ರೀನಿಂಗ್ ಒಂದು ಸ್ಕಿಲ್, ನಂತರ ಪೋಸ್ಟ್ ಪ್ಲೇ, ನೆಕ್ಸ್ಟ್ ಬಂದು ಫಾಸ್ಟ್ ಬ್ರೇಕ್. ಹಾಗೆ ರಕ್ಷಣಾತ್ಮಕ ತಂತ್ರದಲ್ಲಿ 2 ವಿಧ. ಒಂದು ವಲಯ ಅಂದ್ರೆ ಝೋನ್, ಇನ್ನೆರಡು ಮ್ಯಾನ್ ಟು ಮ್ಯಾನ್, ವ್ಯಕ್ತಿ ನಡುವೆ. ಎರಡು ರೀತಿಯ ಸ್ಕಿಲ್ಗಳನ್ನ ನಾವು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ತರಗತಿಯನ್ನ ಮುಕ್ತಾಯ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು.